ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ದೇಶಕ್ಕೆ ದೇಶವೇ ಅತ್ಯಂತ ಕುತೂಹಲದಿಂದ ಕಾದು ಕೂತಿತ್ತು. ಮಹಾರಾಷ್ಟ್ರ ವಿಧಾನಸಭೆ ಯಾರ ಪಾಲಾಗತ್ತೆ ಅಂತ ತಿಳ್ಕೊಳ್ಳೋದಕ್ಕೆ. ಜನರಿಗೆ ಮಾಧ್ಯಮಗಳ ವರದಿಗಳು, ಎಕ್ಸಿಟ್ ಪೋಲ್ ಇದ್ಯಾವುದರ ಬಗ್ಗೆ ಕೂಡ ನಂಬಿಕೆ ಅಂತೂ ಇರಲಿಲ್ಲ. ಅದರಲ್ಲೂ ಹರಿಯಾಣ ಚುನಾವಣೆಯಲ್ಲಿ ಫಲಿತಾಂಶ ಬೆಳಗ್ಗೆ 10 ಗಂಟೆ ನಂತರ ಏಕಾಏಕಿ ಬದಲಾಗಿ ಹೋಗಿತ್ತಲ್ಲ. ಸೊ ಅದನ್ನ ನೋಡಿದ ಮೇಲಂತೂ ಅಂತಿಮ ಫಲಿತಾಂಶ ನೋಡೋ ತನಕ ಜನ ಯಾವುದನ್ನು ಕೂಡ ನಂಬುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಆದ್ರೆ ಮಹಾರಾಷ್ಟ್ರದಲ್ಲಿ ಅಕ್ಷರಶಃ NDA ಸುನಾಮಿ ಅಪ್ಪಳಿಸಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಉದ್ಧವ್ ಠಾಕ್ರೆ, ಶರದ್ ಪವಾರ್ ಇವರೆಲ್ಲರೂ ಕೂಡ ಈ ಸುನಾಮಿಯಲ್ಲಿ ಕೊಚ್ಕೊಂಡು ಹೋಗಿ ಧಾರಾವಿ ಸ್ಲಮ್ ಅಲ್ಲಿ ಬಿದ್ದಿದ್ದಾರೆ. ಈ ಬಾರಿ ಎಕ್ಸಿಟ್ ಪೋಲ್ ಸುಳ್ಳಾಗಿಲ್ಲ. ಆದ್ರೆ ಎಕ್ಸಿಟ್ ಪೋಲ್ ನ ನಂಬರ್ಗಳನ್ನು ಕೂಡ ಮೀರಿಸಿ NDA ಜಯ ಭೇರಿಯನ್ನ ಬಾರಿಸಿದೆ. ಅದರಲ್ಲೂ ಬಿಜೆಪಿಯ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಸ್ವತಂತ್ರವಾಗಿ ಅಧಿಕಾರವನ್ನ ಹಿಡಿಯುವಷ್ಟು ಗಟ್ಟಿ ಗೆಲುವನ್ನ ಸಾಧಿಸಿದೆ. ಅಫ್ಕೋರ್ಸ್ ಶಿಂಧೆಯ ಶಿವಸೇನೆ, ಅಜಿತ್ ಪವಾರ್ ಅವರ NCP ಇದ್ರ ಜೊತೆಗೆ ಮೈತ್ರಿ ಇಲ್ಲದೆ ಹೋಗಿದ್ರೆ ಮತಗಳು ಅಫ್ಕೋರ್ಸ್ ಹಂಚಿ ಹೋಗ್ತಾ ಇದ್ವು. ಈ ವಾಸ್ತವ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕು. ಏಕ್ ಹೇ ತೋ ಸೇಫ್ ಹೇ, ಬಟೇಂಗೆ ತೋ ಕಟೇಂಗೆ ಈ ಸ್ಲೋಗನ್ಗಳು ಫಸ್ಟ್ ವರ್ಕ್ ಆಗಿದ್ದು ಇದೇ ಮೈತ್ರಿಯಲ್ಲಿ. ಮೂರು ಪಕ್ಷಗಳು ಅದ್ಭುತವಾದಂತಹ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರಿಂದ ಇಲ್ಲಿ NDA ಸರಳ ಬಹುಮತಕ್ಕಿಂತ ಸುಮಾರು 70 ಸೀಟ್ ಜಾಸ್ತಿ ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಅತ್ಯಂತ ಸ್ಟ್ರಾಂಗ್ ಪಕ್ಷವಾಗಿ ಈ ಬಾರಿ NDA ಮಹಾರಾಷ್ಟ್ರದಲ್ಲಿ ಅಧಿಕಾರವನ್ನ ಹಿಡಿತಾ ಇದೆ. ವೀಕ್ಷಕರೇ, ಮಹಾರಾಷ್ಟ್ರದ ರಾಜಕೀಯ ಅಂತ ಬಂದ್ರೆ ಮಹಾವಿಕಾಸ್ ಅಘಾಡಿ ಬೇರೆ ಅಲ್ಲ, ಇಂಡಿ ಮೈತ್ರಿಕೂಟ ಬೇರೆ ಅಲ್ಲ, ಅಂಡ್ ಅದೇ ರೀತಿ NDA ಬೇರೆ ಅಲ್ಲ, ಮಹಾಯುತಿ ಬೇರೆ ಅಲ್ಲ. ಸೊ ಇಲ್ಲಿ ಮಹಾಯುತಿಯನ್ನ NDA ಅಂತ ಹೇಳಿದ್ರೆ ನೀವು ಕನ್ಫ್ಯೂಸ್ ಆಗುವಂತ ಅಗತ್ಯ ಇಲ್ಲ. ಅಂಡ್ ಅದೇ ರೀತಿ ಮಹಾವಿಕಾಸ್ ಅಘಾಡಿಯನ್ನ ಇಂಡಿ ಅಲಿಯನ್ಸ್ ಅಂತ ಕರೆದ್ರು ಕೂಡ ನೀವು ಗೊಂದಲಕ್ಕೆ ಬೀಳುವಂತಹ ಅಗತ್ಯ ಇಲ್ಲ. ಅದಾಗೆ ಇಂತಹ ಲ್ಯಾಂಡ್ ಸ್ಲೈಡ್ ವಿಕ್ಟರಿಗೆ ಕಾರಣ ಏನು ನೋಡ್ಲೇಬೇಕಲ್ವಾ? ಕರ್ನಾಟಕದ ಪಕ್ಕದಲ್ಲೇ ಇರುವಂತಹ ಮಹಾರಾಷ್ಟ್ರದಲ್ಲಿ ಹಾಗಾದ್ರೆ ನಡೆದಿರುವಂತಹ ಮ್ಯಾಜಿಕ್ ಆದ್ರೂ ಏನು? ಕರ್ನಾಟಕದಲ್ಲಿ ಇಂತಹ ಹೀನಾಯ ಸೋಲನ್ನು ಕಂಡಿರುವಂತಹ ಬಿಜೆಪಿ ಅದೇ ಮಹಾರಾಷ್ಟ್ರದಲ್ಲಿ ಅದ್ಭುತವಾದಂತಹ ಜಯವನ್ನ ಗಳಿಸೋದಕ್ಕೆ ಏನು ಕಾರಣ ಹಾಗಾದ್ರೆ? ಎಸ್, ಇದನ್ನ ನಾವಿಲ್ಲಿ ಪಟ್ಟಿ ಮಾಡಲೇಬೇಕು. ನೋಡ್ತಾ ಹೋಗೋಣ. ರೀಸನ್ ನಂಬರ್ 1, RSS. ಹರಿಯಾಣ ಚುನಾವಣೆಯಲ್ಲಿ ಯಾವ ರೀತಿ RSS ಕಮಾಲನ್ನ ಮಾಡ್ತೋ ಅದೇ ರೀತಿ ಮಹಾರಾಷ್ಟ್ರದಲ್ಲಿ RSS ನ ಹಾರ್ಡ್ ವರ್ಕ್ ಖಂಡಿತವಾಗ್ಲೂ ಫಲವನ್ನು ಕೊಟ್ಟಿದೆ. ಬಿಜೆಪಿ ಮತ್ತು RSS ನಡುವೆ ಇದ್ದಂತಹ ಆ ಹೊಂದಾಣಿಕೆ ಆಗಿರಬಹುದು, ಆ ಸಮನ್ವಯ ಆಗಿರಬಹುದು, ಪರಸ್ಪರ ಅಭಿಪ್ರಾಯಗಳಿಗಿದ್ದಂತಹ ಗೌರವ ಆಗಿರಬಹುದು, ಇವೆಲ್ಲವೂ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ವರ್ಕೌಟ್ ಆಗಿದೆ. ಕಳೆದ 6 ತಿಂಗಳಲ್ಲಿ ಎಲ್ಲ 288 ಕ್ಷೇತ್ರಗಳಲ್ಲಿ RSS ಸಂಘಟನೆಯನ್ನ ಗಟ್ಟಿ ಮಾಡಿದೆ. ಜನರ ಮನಸ್ಸನ್ನ ಸಂಪೂರ್ಣವಾಗಿ ಗೆದ್ದಿದೆ. ರೂರಲ್ ಮಟ್ಟದಲ್ಲಿ ಮತಗಳ ಕ್ರೋಢೀಕರಣವನ್ನ ಮಾಡಿದೆ. ಇದು ಬಿಜೆಪಿ ಗೆಲುವಿಗೆ ಅತಿ ದೊಡ್ಡ ಕಾರಣ ಅಂತ ಹೇಳಬಹುದು. ಇನ್ನು ರೀಸನ್ ನಂಬರ್ 2, ಮರಾಠ ಫ್ಯಾಕ್ಟರ್. ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅತ್ಯಂತ ನಿರ್ಣಾಯಕ ವೋಟ್ ಅಂತ ಹೇಳಿದ್ರೆ ಅದು ಮರಾಠರದ್ದು, ಅದೇ ರೀತಿ OBCಗಳದ್ದು. ರಾಹುಲ್ ಗಾಂಧಿ ಶಿವಾಜಿ ಮಹಾರಾಜರಿಗೆ ಅಗೌರವವನ್ನ ತೋರಿದ್ದು ಮರಾಠರ ಪಾಲಿಗೆ ಕಾಂಗ್ರೆಸ್ ವಿಲನ್ ಆಗೋ ಹಾಗೆ ಆಗತ್ತೆ. ಅದು ಮಹಾವಿಕಾಸ್ ಅಘಾಡಿಗೆ ಏಟನ್ನ ಕೂಡ ಕೊಡುತ್ತೆ. ಆದ್ರೆ ಮಹಾಯುತಿ ಪಕ್ಷ ಮರಾಠರನ್ನ ಅದೇ ರೀತಿ OBCಗಳನ್ನ ತನ್ನ ಕಡೆಗೆ ಸೆಳೆದುಕೊಳ್ಳೋದ್ರಲ್ಲಿ ಎಲ್ಲಾ ಪ್ರಯತ್ನವನ್ನ ಕೂಡ ಮಾಡುತ್ತೆ ಅಂಡ್ ಅದರಲ್ಲಿ ಯಶಸ್ವಿ ಕೂಡ ಆಗತ್ತೆ. ಇನ್ನು ರೀಸನ್ ನಂಬರ್ 3, ವೈಜ್ಞಾನಿಕವಾದಂತಹ ಗ್ಯಾರಂಟಿಗಳು. 2.5 ಲಕ್ಷಕ್ಕಿಂತ ಕಮ್ಮಿ ಆದಾಯ ಇರುವಂತಹ ಗೃಹಿಣಿಗೆ ತಿಂಗಳಿಗೆ 1,500 ಅನ್ನುವಂತಹ ಯೋಜನೆ. ಇನ್ನು ವರ್ಷಕ್ಕೆ 3 ಉಚಿತ ಸಿಲಿಂಡರ್ ಅನ್ನು ನೀಡುವಂತಹ ಯೋಜನೆ. ಇದು ರಾಜ್ಯದ ಮಹಿಳೆಯರನ್ನ ಟೋಟಲ್ ಆಗಿ ಮಹಾಯುತಿ ಕಡೆಗೆ ಒಲಿಯೋ ಹಾಗೆ ಮಾಡಿಬಿಡುತ್ತೆ. ಇನ್ನು ರೀಸನ್ ನಂಬರ್ 4, ಮೋದಿಜಿಯ ಏಕ್ ಹೇ ತೋ ಸೇಫ್ ಹೇ ಸ್ಲೋಗನ್.
ಅದೇ ರೀತಿ ಯೋಗೀಜಿ ಅವರ ಬಟೇಂಗೆ ತೋ ಕಟೇಂಗೆ ಅನ್ನುವಂತಹ ಘೋಷವಾಕ್ಯ ಇದು ಹಿಂದೂಗಳ ಒಗ್ಗಟ್ಟನ್ನು ಬಲಗೊಳಿಸೋದ್ರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ಬಿಡ್ತು. ಇನ್ನು ರೀಸನ್ ನಂಬರ್ 5, ಅಮಿತ್ ಶಾ ಮತ್ತು ಮೋದಿಜಿ ಮೇಲೆ ಡಿಪೆಂಡ್ ಆಗದೇನೆ ಲೋಕಲ್ ಲೀಡರ್ಗಳಿಗೆ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟಿದ್ದು, ಅವರ ಮೇಲೆ ಹೆಚ್ಚು ನಂಬಿಕೆಯನ್ನು ಇಟ್ಟಿದ್ದು, ಇವೆಲ್ಲವೂ ಕೂಡ ಇಲ್ಲಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಮೋದಿಜಿ ಮತ್ತು ಅಮಿತ್ ಶಾ ಬಗ್ಗೆ ದ್ವೇಷ ಏನೂ ಇರಲಿಲ್ಲ, ಆದರೆ ಮಹಾರಾಷ್ಟ್ರದಲ್ಲಿ ಗುಜರಾತಿ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ, ಈ ರೀತಿಯಾದಂತಹ ಒಂದು ಸುಳ್ಳು ನರೇಟಿವ್ ಅನ್ನ ಹುಟ್ಟು ಹಾಕ್ತಾ ಇದ್ದಂತಹ ಮಹಾವಿಕಾಸ್ ಅಘಾಡಿ ಪಕ್ಷಕ್ಕೆ ಬುದ್ಧಿಯನ್ನ ಕಲಿಸಲೇಬೇಕು ಅಂತ ಈ ಬಾರಿ ಮೋದಿಜಿ ಮತ್ತು ಅಮಿತ್ ಶಾಜಿ ಮಹಾರಾಷ್ಟ್ರದ ಲೋಕಲ್ ಲೀಡರ್ಶಿಪ್ಗೆ ಬಹಳ ಒತ್ತನ್ನು ಕೊಡ್ತಾರೆ. ಜನರಿಗೆ ಕಾಂಗ್ರೆಸ್ ಮೈತ್ರಿ ಅಜೆಂಡಾ ಬಹಳ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಬಿಜೆಪಿ ಮೈತ್ರಿಕೂಟದ ಪರ ಸಂಪೂರ್ಣವಾಗಿ ನಿಂತು ಬಿಡ್ತಾರೆ. ಇನ್ನು ರೀಸನ್ ನಂಬರ್ 6, ಕಳೆದ ಲೋಕಸಭಾ ಚುನಾವಣೆ ಟೈಮಲ್ಲಿ ರಾಹುಲ್ ಗಾಂಧಿ ಹೇಳಿದಂತಹ ಮಾತುಗಳು ಸುಳ್ಳು ಅಂತ ಈ ಚುನಾವಣೆ ಹೊತ್ತಿಗೆ ಜನರಿಗೆ ಅರ್ಥ ಆಗಿತ್ತು. ಮೋದಿಜಿ ಸಂವಿಧಾನವನ್ನ ಬದಲಾಯಿಸ್ತಾರೆ ಹೀಗಂತ ರಾಹುಲ್ ಗಾಂಧಿ ಹೇಳಿದಂತಹ ಸುಳ್ಳನ್ನ ಲೋಕಸಭಾ ಚುನಾವಣೆ ಟೈಮಲ್ಲಿ ಜನರು, ಅದರಲ್ಲೂ ದಲಿತರು, ಅದೇ ರೀತಿ OBCಗಳು ಬಲವಾಗಿ ನಂಬಿಬಿಟ್ಟಿದ್ರು. ಆದ್ರೆ ಈಗ ಅದು ಶುದ್ಧ ಸುಳ್ಳು ಅನ್ನುವಂಥದ್ದು ಜನರಿಗೆ ಗೊತ್ತಾದ ಮೇಲೆ ಆ ಎಲ್ಲ ಮತಗಳು ಕೂಡ ಮಹಾಯುತಿ ಅಂದ್ರೆ ಬಿಜೆಪಿ ಕಡೆಗೆ ಸಂಪೂರ್ಣವಾಗಿ ಹರಿದು ಬಂದ್ಬಿಟ್ವು. ಇನ್ನು ಹಿಂದೂ ಹುಲಿ ಬಾಳಾ ಸಾಹೇಬ್ ಠಾಕ್ರೆ ಕುಟುಂಬದಿಂದ ಬಂದಿರುವಂತಹ ಉದ್ಧವ್ ಠಾಕ್ರೆ ಮುಸಲ್ಮಾನರ ಓಲೈಕೆಗೆ ನಿಂತಿದ್ದು ಮಹಾಯುತಿ ಪಾಲಿಗೆ ವರವಾಗಿ ಬಿಡುತ್ತೆ. ಉದ್ಧವ್ ಠಾಕ್ರೆ ತನ್ನ ಪರ ಇದ್ದಂತಹ ಹಾರ್ಡ್ ಕೋರ್ ಶಿವಸೇನೆಯ ವೋಟ್ಸ್, ಅದೇ ರೀತಿ ಹಿಂದೂ ವೋಟ್ಸ್ ಇವೆಲ್ಲವನ್ನ ತಮ್ಮ ಕೈಯಾರೆ ಕಳ್ಕೊಂಡು ಬಿಡ್ತಾರೆ. ಈಗ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಉದ್ಧವ್ ಠಾಕ್ರೆ ಬಣ ಕಂಪ್ಲೀಟ್ ಆಗಿ ವಿನಾಶದ ಅಂಚಿಗೆ ಬಂದು ನಿಂತಿದೆ. ಉದ್ಧವ್ ಜೊತೆಗಿದ್ದಂತಹ ಆ ನಾಯಕರು ಕೂಡ ಈಗ ಅಲ್ಲಿಂದ ಎದ್ದು ಬರೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಇನ್ನು ದೇವೇಂದ್ರ ಫಡ್ನವೀಸ್ ನಾಯಕತ್ವದ ಮೇಲೆ ಮಹಾರಾಷ್ಟ್ರದ ಜನತೆ ಭಾರಿ ವಿಶ್ವಾಸವನ್ನು ತೋರಿಸಿರುವಂಥದ್ದು ನಮ್ಮ ಬಿಜೆಪಿಗೆ 90% ಸಕ್ಸಸ್ ಸಿಕ್ಕಿರೋದಕ್ಕೆ ಕಾರಣ ಆಗಿದೆ. ಲೇಟೆಸ್ಟ್ ವರದಿ ಪ್ರಕಾರ ಈಗ ಬಿಜೆಪಿ ತಾನು ಸ್ಪರ್ಧೆ ಮಾಡಿದಂತಹ 149 ಕ್ಷೇತ್ರಗಳಲ್ಲಿ 130ರಿಂದ 132 ಸ್ಥಾನವನ್ನು ಗೆಲ್ಲೋದು ಖಚಿತ ಅಂತ ಕಾಣಿಸ್ತಾ ಇದೆ. ಏಕನಾಥ್ ಶಿಂದೆ ಅವರ ತಂಡ 81ರಲ್ಲಿ 55 ಸೀಟ್ ಗೆಲ್ಲುವಂತಹ ಸೂಚನೆಗಳು ಬರ್ತಾ ಇದೆ. ಇನ್ನು ಅಜಿತ್ ಪವಾರ್ ಅವರ NCP 59ರಲ್ಲಿ 40 ಸೀಟನ್ನು ಗೆಲ್ಲೋದು ಖಚಿತ. ಇನ್ನು ಮಹಾಯುತಿ ಮೈತ್ರಿ 220 ಸೀಟನ್ನು ಗೆದ್ರೆ ಮಹಾ ಅಘಾಡಿ ಮೈತ್ರಿ ಒಂದು 50ರಿಂದ 55 ಸೀಟಿಗೆ ತೃಪ್ತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಕಾಂಗ್ರೆಸ್ಸಿನ ಹೀನಾಯ ಸ್ಥಿತಿ ನಾವಿಲ್ಲಿ ಒಂದು ಸಲ ನೋಡಲೇಬೇಕು. 100ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿದಂತಹ ಕಾಂಗ್ರೆಸ್ ಗೆದ್ದಿರೋದು ಎಷ್ಟು ಗೊತ್ತಾ? ಕೇವಲ 19 ಸೀಟ್ ಮಾತ್ರ, ಅಂದ್ರೆ 20% ಕೂಡ ಇಲ್ಲ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಿಷಕಾರಿ ಮಾತುಗಳಾಗಿರಬಹುದು. अगर कोई चीज इस देश में पॉलिटिकली है तो बीजेपी और आरएसएस, ये तो जहर के जैसा है. जहर मालूम है ना आपको? ये जहर सांप अगर एक बार काटा तो खत्म आदमी होता है, जहरीला सांप. तो इसलिए ये जहरीले सांप को आप मार देना चाहिए. ರಾಹುಲ್ ಗಾಂಧಿಯ ಸುಳ್ಳುಗಳಾಗಿರಬಹುದು, ಉದ್ಧವ್ ಠಾಕ್ರೆಯ ದಡ್ಡತನ ಮತ್ತು ಉದ್ದಟತನ ಇವೆಲ್ಲವೂ ಸೇರಿ ಅಘಾಡಿ ಮೈತ್ರಿಯ ಲಗಾಡಿ ತೆಗೆದು ಹೋಯಿತು ಅಂತ ನಾವಿಲ್ಲಿ ಹೇಳಬಹುದು. जाति 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 क्या है? एक है तो सेफ है. ಮಹಾರಾಷ್ಟ್ರ ಚುನಾವಣೆ
ಕರ್ನಾಟಕದ ಬಿಜೆಪಿ ಪಾಲಿಗೆ ಒಂದು ಪಾಠ ಆಗಬೇಕು. RSSಗೆ ಮನ್ನಣೆಯನ್ನ ನೀಡೋದಾಗಿರಬಹುದು, ಆಂತರಿಕ ಕಿತ್ತಾಟಗಳಿಂದ ಮುಕ್ತವಾಗೋದಿರಬಹುದು, ಅಧಿಕಾರ ಸಿಕ್ಕಾಗ ಅದನ್ನ ಸದುಪಯೋಗ ಮಾಡಿಕೊಳ್ಳುವಂತಹ ರೀತಿ ಇರಬಹುದು, ಮೋದಿಜಿ ನಾಮಬಲದಲ್ಲಿ ಮೈ ಮರೆಯದೆ ಇರೋದಿರಬಹುದು. ಇವೆಲ್ಲವನ್ನ ಕೂಡ ಕರ್ನಾಟಕ ಬಿಜೆಪಿ ಅರ್ಥ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅಸ್ತಿತ್ವವನ್ನ ಉಳಿಸ್ಕೊಳ್ಬಹುದು. ಎನಿವೇಸ್, ಕಂಗ್ರಾಟ್ಸ್ ಟು ಮಹಾಯುತಿ ಅಲಿಯನ್ಸ್ ಅಂಡ್ ಬಿಜೆಪಿ ಫಾರ್ ಅ ಲ್ಯಾಂಡ್ ಸ್ಲೈಡ್ ವಿಕ್ಟರಿ. ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಸಿಕ್ಕಿರುವಂತಹ ಈ ಗೆಲುವಿಂದಾಗಿ ಈಗ ಅಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂತಹ ಚರ್ಚೆಗೆ ದಿಢೀರಾಗಿ ಬಲವನ್ನು ಬಿಟ್ಟಿದೆ. ಚುನಾವಣಾ ಪೂರ್ವದಲ್ಲಿ ಏಕನಾಥ್ ಶಿಂದೆ ಅವರೇ ಸಿಎಂ ಆಗ್ತಾರೆ ಹೀಗಂತ ಪ್ರೊಜೆಕ್ಟ್ ಮಾಡಲಾಗಿತ್ತು. ಆದರೆ ಈಗ ಅದು ಬದಲಾಗುವಂತಹ ಸಾಧ್ಯತೆಯನ್ನ ನಾವಿಲ್ಲಿ ತಳ್ಳಿ ಹಾಕೋದಕ್ಕಾಗಲ್ಲ. ಏಕನಾಥ್ ಶಿಂದೆ ಅವರೇ ಈ ಸ್ಥಾನವನ್ನ ಬಿಜೆಪಿಗೆ ಬಿಟ್ಟು ಕೊಟ್ಟರು ಕೊಡಬಹುದು. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದರೂ ಆಗಬಹುದು. ನೋಡೋಣ. ಈ ಪ್ರಶ್ನೆಗೆ ನಾಳೆ ಹೊತ್ತಿಗೆ ಖಂಡಿತವಾಗ್ಲೂ ನಮಗೆ ಉತ್ತರ ಸಿಕ್ಕೇ ಸಿಗತ್ತೆ. ಅಲ್ಲಿ ತನಕ ಕಾಯೋಣ. ಏನಂತೀರಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.